ನಿಮ್ಮ ಒಂದು ಕುಕ್ಕಿಂಗ್ ಚಾನಲ್ಗೆ ತಮ್ಮೇಲ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ನಿಮ್ಮ ಒಂದು ತಮ್ಮೇಲ್ನ ಅಟ್ರಾಕ್ಟಿವ್ ಆಗಿ ಎಡಿಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನಿವಾಗ ಕುಕ್ಕಿಂಗ್ ರಿಲೇಟೆಡ್ ಆಗಿರುವಂತಹ ಒಂದು ತಮ್ಮೇಲ್ನ ನಾನು ಇಲ್ಲಿ ನೀಟಾಗಿ ಎಡಿಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಕುಕ್ಕಿಂಗ್ ರಿಲೇಟೆಡ್ ಮಾತ್ರ ಅಂತ ತಿಳ್ಕೊಬೇಡಿ, ನಿಮ್ಮ ಒಂದು ಚಾನಲ್ ಯಾವುದು ರಿಲೇಟೆಡ್ ಇರುತ್ತೆ ಆ ಒಂದು ರಿಲೇಟೆಡ್ ಆಗಿ ನೀವು ತಮ್ಮೇಲ್ನ ಎಡಿಟ್ ಮಾಡ್ಕೋಬೋದು. ಸೊ ಮತ್ತೆ ತಡ ನೋಡೋಣ. ಇವಾಗ ಫಸ್ಟ್ ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಕನ್ವಾ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಕನ್ವಾ ಆ್ಯಪ್ ಇನ್ಸ್ಟಾಲ್ ಆಗಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದ್ರ ಮೂಲಕ ನೀವು ಹೋಗಿ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದಮೇಲೆ ನೀವು ಫಸ್ಟು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಆದಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಬಂದಿದ್ದಾವೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸರ್ಚ್ ಮಾಡಿ, ಏನಂದರೆ ಕುಕ್ಕಿಂಗ್ ರಿಲೇಟೆಡ್ ತಮ್ಮೇಲ್ ಅಂತ. ಇಲ್ಲಿ ನೀವು ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಫಸ್ಟು ಕುಕ್ಕಿಂಗ್ ತಮ್ಮೇಲ್ ಯೂಟ್ಯೂಬ್ ತಮ್ಮೇಲ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ತಮ್ಮೇಲ್ ಇಲ್ಲಿ ಅಂದರೆ ಯಾವ್ದು ರಿಲೇಟೆಡ್ ಮಾಡ್ತಾ ಇದ್ದೀರಲ್ವ ಅದ್ರ ರಿಲೇಟೆಡ್ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಕುಕ್ಕಿಂಗ್ ಅಂತಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಟೆಕ್ ರಿಲೇಟೆಡ್ ಇದ್ದರೆ ಟೆಕ್ನು ಸರ್ಚ್ ಮಾಡ್ಕೋಬೋದು, ನ್ಯೂಸ್ ರಿಲೇಟೆಡ್ ಇದ್ದರೆ ನ್ಯೂಸ್ನು ಸಹ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಒಂದು ತಮ್ಮೇಲ್ನ ಕಸ್ಟಮೈಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಏನು ಯೂಸ್ ಅಂದರೆ ನೀವು ಎಡಿಷ್ನಲ್ ಆಗಿ ನೀವು ಯಾವುದೇ ಥರದ ಒಂದು ತೊಗೋಬೇಕಾಗಿಲ್ಲ. ಸೊ ಫ್ರೀಯಾಗಿ ನೀವು ಇರೋ ತಮ್ಮೇಲ್ನೇ ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಥರದ ಕಾಪಿರೈಟ್ ಕ್ಲೈಮ್ ಆಗಲಿ ಅಥವಾ ಸ್ಟ್ರೈಕ್ ಆಗಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲಿ ಒಂದು ತಮ್ಮೇಲ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಜಸ್ಟ್ ಕಸ್ಟಮೈಸ್ ಮಾಡ್ಕೊಳ್ಳೋದಷ್ಟೇ. ನಿಮ್ಗೆ ಏನು ಬೇಕು ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಳೋದು. ಸೊ ಅದು ಯಾವ ಥರ ಅಂತ ನಾನು ಇವಾಗ ತೋರಿಸ್ತೀನಿ. ಇಷ್ಟು ಬಂತಲ್ವ, ಈಗ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಡ್ ವರ್ಷನ್ಗಳಿದ್ದಾವೆ, ಅದು ಬೇಡ, ನಮಗೆ ಎಲ್ಲನೂ ಫ್ರೀ ಬೇಕು. ಹಾಗಾಗಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಬಂದ್ಬಿಟ್ಟು ಫ್ರೀ ಇದೆ, ಫ್ರೀ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅಂತ ಕೊಡಿ. ಸೊ ಕೊಟ್ಟಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ತಮ್ಮೇಲ್ಗಳು ಇಲ್ಲಿ ಬರ್ತವೆ, ಎಲ್ಲ ಫ್ರೀನೇ ಇರ್ತವೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಇಷ್ಟ ಆಗಿರುವಂತಹ ತಮ್ಮೇಲ್ನ ನೀವು ಇಲ್ಲಿ ತಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ಗೆ ನಾನಿವಾಗ ನನ್ನ ಒಂದು ತಮ್ಮೇಲ್ ಇದೊಂದು ತಮ್ಮೇಲ್ ತೊಗೊತೀನಿ. ನೋಡ್ತಾ ಇರ್ಬೋದು ಈ ಒಂದು ತಮ್ಮೇಲ್ ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಕಸ್ಟಮೈಸ್ ದಿಸ್ ಟ್ಯಾಂಪ್ಲೆಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಪಿಕ್ಸ್ಲ್ಯಾಬಲ್ಲೂ ಯೂಸ್ ಮಾಡ್ಕೋಬೋದು. ಬಟ್ ಪಿಕ್ಸ್ಲ್ಯಾಬಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ನೀವು ತಲೆ ಓಡಿಸ್ಬಿಟ್ಟು ತೊಗೋಬೇಕಾಗುತ್ತೆ, ಹಾಗೆ ಟೈಮ್ ತುಂಬಾ ಹೋಗುತ್ತೆ. ಸೊ ಇಲ್ಲಿ ಟೈಮ್ ತುಂಬ ಸೇವ್ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಐಡಿಯಾಸ್ ಗೊತ್ತಿಲ್ಲ ಅಂದರೆ ಇದೇ ಸಜೆಸ್ಟ್ ಮಾಡುತ್ತೆ. ಜಸ್ಟ್ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಲೆಟ್ಸ್ ಕುಕ್ ಪ್ಯಾನರ್ ಅಂತಿದೆ. ಸೊ ನೆಕ್ಸ್ಟ್ ನೀವು ಏನು ಮಾಡ್ಕೋಬೇಕಾಗತ್ತೆ ಅಂದರೆ ಈ ಒಂದು ಫೋಟೋ ಇದೆ ನೋಡಿ, ಈ ಕುಕ್ಕಿಂಗ್ ಫೋಟೋ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಯಾವ್ದು ರಿಲೇಟೆಡು, ಫಾರ್ ಎಕ್ಸಾಂಪಲ್ ನೀವು ಏನನ್ನು ಮಾಡ್ತಾ ಇದ್ದೀರಲ್ವ ಅದ್ರದ್ದೊಂದು ಫೋಟೋ ಒಂದು ನೀಟಾಗಿ ತೆಕ್ಕೊಳ್ಳಿ, ಎಚ್ ಡಿ ಆಗಿ. ಆ ಒಂದು ಫೋಟೋ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಡೈರೆಕ್ಟಾಗಿ ಗ್ಯಾಲ್ರಿಗೆ ಹೋಗುತ್ತೆ. ನೆಕ್ಸ್ಟ್ ಅದಕ್ಕೂ ಮುಂಚೆ ಅಪ್ಲೋಡ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ನೀವಿಲ್ಲಿ ಯಾವುದೋ ಒಂದು ಏನು ಫೋಟೋ ಹೊಡ್ಕೊಂಡಿರ್ತೀರಲ್ವ ಅದ್ರದ್ದು ಒಂದು ಫೋಟೋನ ಇಲ್ಲಿ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ನೋಡಿದ್ರಲ್ಲ, ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಿದೆ. ಜಸ್ಟ್ ಇದನ್ನ ಸ್ವಲ್ಪ ಸೈಜು ಕಮ್ಮಿ ಮಾಡ್ಕೊತೀನಿ. ಓಕೆ ಸೈಜ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು, ಇವಾಗ ಫೋಟೋನ ಹಾಕಿದ್ದೀರಾ. ಸೊ ಇದನ್ನು ನೀವು ಸ್ವಲ್ಪ ಬರಿಬೇಕಲ್ವ, ಇಲ್ಲಿ ಪ್ಯಾನರ್ ಅಂತಿದೆ. ಸೊ ಅದನ್ನ ನಾನು ಚೇಂಜ್ ಮಾಡ್ತೀನಿ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಲೆಟ್ಸ್ ಕುಕ್ ಚಿಕನ್ ಅಂತ ಮಾಡ್ತೀನಿ ನಾನು ಇವಾಗ. ಸೊ ನೋಡ್ತಾ ಇರ್ಬೋದು ನಾನು ಚಿಕನ್ ಅಂತ ಮಾಡಿದೆ. ಇನ್ನು ನೆಕ್ಸ್ಟ್ ನೀವೇನಾದರೂ ಎಕ್ಸ್ಟ್ರಾ ನೀವೇನಾದರೂ ಬರಿಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಅಂತ ಮಾಡ್ತೀನಿ ನಾನು. ಸೊ ನಿಮ್ಗೆ ಯಾವ್ದು ಬೇಕು ಅಡಿಷ್ನಲ್ ಆಗಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಬರ್ಕೊಳ್ಳಿ. ಓಕೆ 5 ಮಿನಿಟ್ಸು. ಇದನ್ನು ನಾನು ಇಲ್ಲಿ ಇವಾಗ ಮೂವ್ ಮಾಡ್ಕೊತೀನಿ.
ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಇದನ್ನ ಕ್ರಾಸ್ ಮಾಡ್ಕೊತೀನಿ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಕ್ರಾಸ್ ಆಯಿತು. ಸೊ ನೋಡಿದ್ರಲ್ಲ, ನಿಮ್ಮ ಒಂದು ಫೋಟೋ ನೀವು ಜಸ್ಟ್ ಚೇಂಜ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಹಂಗೆ ಇರುತ್ತೆ, ಟೆಕ್ಸ್ಟ್ ಹಂಗೆ ಇರುತ್ತೆ. ಟೆಕ್ಸ್ಟ್ ಬೇಕಂದ್ರೆ ನೀವು ಅಡಿಷ್ನಲ್ ಆಗಿ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಟೆಕ್ಸ್ಟ್ ಬೇಕಂದ್ರೆ ಇಲ್ಲಿ ಬರ್ಕೊಳ್ಳಿ. ಸೊ ನೋಡಿದ್ರಲ್ಲ, ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ನೀವು ಇನ್ನೇನಾದರೂ ಎಕ್ಸ್ಟ್ರಾ ಒಂದು ಫೋಟೋ ಬೇಕಂದರೆ ಎಕ್ಸ್ಟ್ರಾ ಒಂದು ಫೋಟೋನ ಸಹ ನೀವು ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಒಂದು ಎಕ್ಸ್ಟ್ರಾ ಒಂದು ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ಇದೊಂದು ಎಕ್ಸ್ಟ್ರಾ ಫೋಟೋ ಆ್ಯಡ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಇದೊಂದು ಫೋಟೋ ಆ್ಯಡ್ ಆಯಿತು. ಇದನ್ನ ಎಲ್ಲಿ ಬೇಕಲ್ಲಿ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ ನಾನಿವಾಗ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಕೆಲವೊಬ್ಬರಿಗೆ ತಮ್ಮೇಲ್ ಮಾಡೋದೇ ಗೊತ್ತಿರಲ್ಲ. ಸೊ ಗೊತ್ತಿಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ಜಸ್ಟ್ ಕಸ್ಟಮೈಸ್ ಮಾಡ್ಕೊಳ್ಳೋದು, ಅಂದರೆ ಜಸ್ಟ್ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಹಾಗಾಗಿ ಸೊ ಇದು ಬೇಡ ಅಂದರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರಲ್ಲ, ಈ ಥರ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಏನು ಮಾಡ್ಕೋಬೇಕಂದ್ರೆ, ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಇಮೇಜು ಡೌನ್ಲೋಡ್ ಆಗಿ ಗ್ಯಾಲರಿಲಿ ಹೋಗುತ್ತೆ. ಸೊ ಆವಾಗ ನೀವೇನು ಮಾಡಬೇಕಾದ್ರೆ ಅಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಹಾಕಿರ್ತೀರಲ್ವ, ಅದ್ರ ರಿಲೇಟೆಡ್ ನೀವು ಆವಾಗ ನಿಮ್ಮ ಒಂದು ತಮ್ಮೇಲ್ನ ಚೇಂಜ್ ಮಾಡ್ಕೋಬೋದು. ಈ ಒಂದು ತಮ್ಮೇಲ್ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ನೀವು ಎಕ್ಸ್ಟ್ರಾ ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ. ಈಸಿಯಾಗಿ ಇರೋವಂಥ ತಮ್ಮೇಲ್ ನೀವು ಎಡಿಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.